ಆದ್ಮೇಲೆ ಏನಿವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಲೂರು ತಾಲೂಕು ಶಾಖೆ ಇವತ್ತು ನಗರಸಭೆಯ ಮುಂಭಾಗ ಏನು ಕಮಿಷನರ್ ಅವರ ಮೂಲಕ ಪೌರಾಡಳಿತ ಸಚಿವರಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಏನು ನಗರಸಭೆಯಾಗಿ ಪರಿವರ್ತನೆ ಆದ ನಂತರ ಮಾಲೂರು ಪುರಸಭೆ ಇತ್ತು, ಪುರಸಭೆ ನಗರಸಭೆಯಾಗಿ ಪರಿವರ್ತನೆ ಆಗಿದೆ. ನಗರಸಭೆಯಾಗಿ ಯಾವಾಗ ಪ್ರಮೋಷನ್ ಪಡೀತೋ ಇದ್ದಂತಹ ನಗರಸಭಾ ಅಂಗಡಿ ಮಳಿಗೆಗಳು 68 ಅಂಗಡಿ ಮಳಿಗೆಗಳನ್ನು ಹರಾಜು ಪ್ರಕ್ರಿಯೆಯನ್ನು ಮಾಡಿರ್ತಾರೆ. ಹರಾಜು ಪ್ರಕ್ರಿಯೆ ಅಂದರೆ ಆನ್ಲೈನ್ನಲ್ಲಿ ಹರಾಜು ಕರೀತಕ್ಕಂಥ ಒಂದು ಪ್ರಕ್ರಿಯೆ. ಈ ಹರಾಜು ಪ್ರಕ್ರಿಯೆಯಲ್ಲಿ ಸುಮಾರು 50,000 ರೂಪಾಯಿ ಡೆಪಾಸಿಟನ್ನು ಮಾಡಿ ಹರಾಜಿಗೆ ನಮೂದನ್ನು ಮಾಡ್ಕೊಳ್ಬೇಕು, ಹೆಸರು ನೋಂದಾಯಿಸ್ಕೊಳ್ಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮತ್ತು ವಿಕಲಚೇತನರಿಗೆ ಮೀಸಲಾಗಿಟ್ಟಿರ್ತಕ್ಕಂಥ ಅಂಗಡಿ ಮಳಿಗೆಗಳು ಇವತ್ತು 30 ಲಕ್ಷದಿಂದ 87 ಲಕ್ಷದವರೆಗೂ ಸಹ ಹರಾಜಾಗಿದೆ. ಇಷ್ಟೇಳಿ 30 ಲಕ್ಷದಿಂದ ಹಿಡಿದು 87 ಲಕ್ಷದವರೆಗೂ ಸಹ ಹರಾಜಾಗಿದೆ. ಆದರೆ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿಟ್ಟಿರ್ತಕ್ಕಂಥ ಅಂಗಡಿ ಮಳಿಗೆಗಳು 86,000ದಿಂದ ಹಿಡಿದು 2 ಲಕ್ಷದ ಒಳಗಡೆ ಹರಾಜಾಗಿದೆ. ಅಂದರೆ ನಾವು ದಲಿತರು ಆರ್ಥಿಕವಾಗಿ ಅಷ್ಟೊಂದು ಸದೃಢ ಆಗಿದೀವ ಅಂತಕ್ಕಂಥದ್ದು ಗುಮಾನಿ ಇವತ್ತು ಮುಂದೆ ಎದುರಾಗ್ತಾ ಇದೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ಇದಕ್ಕೆಲ್ಲ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ಕೇಳಿದ್ರೆ ಇದು ಆನ್ಲೈನ್ ಮುಖಾಂತರ ಕರೆದಿರ್ತಕ್ಕಂಥದ್ದು, ನಮಗೇನು ಗೊತ್ತಾಗಲ್ಲ ಅಂತೇಳಿ ಆರೈಕೆ ಉತ್ತರಗಳನ್ನು ಕೊಡ್ತಾರಲ್ಲ. ಇವತ್ತು ಹರಾಜು ಮುಗಿದು ಸುಮಾರು 3 ತಿಂಗಳಾಗಿದೆ. ಇದುವರೆಗೂ ಸಹ ಹರಾಜಲ್ಲಿ ಭಾಗವಹಿಸಿರ್ತಕ್ಕಂಥ ಫಲಾನುಭವಿಗಳು ನಿಮ್ಮ ನಗರಸಭೆಗೆ ಯಾಕೆ ಹಣವನ್ನು ಪಾವತಿ ಮಾಡಲಿಲ್ಲ? ಒಬ್ಬ ವ್ಯಕ್ತಿ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಒಂದು ಅಂಗಡಿ ಮಳಿಗೆಯನ್ನು ಹರಾಜು ಪಡ್ಕೊಂಡ್ರೆ ಬೇರೆ ಅಕೌಂಟ್ನಿಂದ ನಿಮ್ಮ ಅಕೌಂಟ್ಗೆ ಹೆಂಗೆ ದುಡ್ಡು ಬರ್ತಾ ಇದೆ ಅಂದರೆ ಇದು ದಲಿತರಿಗೆ ಮೀಸಲಾತಿಯನ್ನು ಕೊಟ್ಟಂಗೆ ಕೊಟ್ಟು ಇದು ಕಸಿದುಕೊಳ್ತಕ್ಕಂಥ ದೊಡ್ಡ ಹುನ್ನಾರ ಆಗಿದೆ. ಅಂದರೆ ದಲಿತರ ಮೀಸಲಾತಿಯನ್ನು ಯಾರೋ ಹಣವಂತರು ಕಬಳಿಕೆ ಮಾಡ್ತಕ್ಕಂಥ ಹುನ್ನಾರ ಆಗಿದೆ. ಈ ಎಲ್ಲ ಒಂದು ಸಮಸ್ಯೆಗಳನ್ನು ಮಾನ್ಯ ಕಮಿಷನರ್ ಸಹ ಗಮನಕ್ಕೆ ತಂದಿದ್ದೀವಿ. ಆದರೆ ಯಾವ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಈಗ ಮರು ಹರಾಜು ಮಾಡಬೇಕಾಗಿತ್ತಲ್ಲ, 15 ದಿನಗಳ ಒಳಗಾಗಿ ನೀವು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಹಣವನ್ನು ಪಾವತಿ ಮಾಡಿಕೊಂಡಿರ್ತಕ್ಕಂಥವ್ರನ್ನು ನೀವು ಯಾಕೆ ಮರು ಹರಾಜನ್ನು ಮಾಡಲಿಲ್ಲ? ಒಂದು ಸರ್ಕಾರದ ಹೈಕೋರ್ಟ್ನ ಸುತ್ತೋಲೆ ಆದೇಶ ಅಂತಾರೆ ಏನಂದರೆ, ಇಂದಿನ ಹರಾಜುದಾರರು, ಅಂಗಡಿಯಲ್ಲಿರ್ತಕ್ಕಂಥ ಬಾಡಿಗೆದಾರರು ಹರಾಜು ನಡೆದಿರ್ತಕ್ಕಂಥ 5% ಹೆಚ್ಚುವರಿಯಾಗಿ ಕಟ್ಟಿದರೆ ಅದು ಅಂಗಡಿ ಅವರಿಗೆ ಅಂತೇಳಿ. ಆದರೆ ಅದರಲ್ಲೂ ಸಹ ದಲಿತರಿಗೆ ಮೀಸಲಾಗಿರ್ತಕ್ಕಂಥ ಅಂಗಡಿ ಮಳಿಗೆಗಳಲ್ಲಿ 5% ಡಿಸ್ಕೌಂಟು ಸಹ ಕೊಟ್ಟಲಿಲ್ಲ. ಎಲ್ರಿಗೂ ಸಹ ಸರಿ ಸಮಾನವಾಗಿ ನೀವು ಹರಾಜನ್ನು ಕರೆದಿದ್ದೀರಲ್ಲ. ಈಗ ಹರಾಜು ಪ್ರಕ್ರಿಯೆ ಮುಗಿದು ಇಷ್ಟು ದಿನಗಳಾಗಿದ್ದಾವೆ, ನೀವು ಯಾಕೆ ಮರು ಹರಾಜನ್ನು ಮಾಡಲಿಲ್ಲ? ಹರಾಜಲ್ಲಿ ಭಾಗವಹಿಸಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತ್ತು ವಿಕಲಚೇತನರಿಂದ ನೀವು ಯಾಕೆ ಹಣವನ್ನು ನೀವು ನಗರಸಭೆಗೆ ಪಾವತಿ ಮಾಡಿಕೊಳ್ಳಲಿಲ್ಲ ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಅಂದರೆ ಇದು ತಾಲೂಕು ಆಡಳಿತ ಮತ್ತು ನಗರಸಭೆ ಅಧಿಕಾರಿಗಳು ಮತ್ತು ಕೆಲವು ರಾಜಕೀಯ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಈ ಹರಾಜು ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಈ ಕೂಡಲೇ ಈ ಹರಾಜು ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು, ಈ ಕೂಡಲೇ ಬಹಿರಂಗ ಹರಾಜನ್ನು ಮಾಡಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ. ಅದೇ ಅಲ್ಲದೆ ಯಾರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 30 ಲಕ್ಷಕ್ಕಿಂತ 87 ಲಕ್ಷದವರೆಗೂ ಸಹ ಹರಾಜನ್ನು ಕರೆದಿದ್ದಾರೆ, ಅಂತಹ ವ್ಯಕ್ತಿಗಳ ಒಂದು ಆದಾಯ ದೃಢೀಕರಣ ಪತ್ರ ಏನಿದೆ ಅದನ್ನು ಪಡಿಬೇಕು. ಇವರು ಆರ್ಥಿಕವಾಗಿ ಎಷ್ಟು ಸದೃಢ ಆಗಿದ್ದಾರೆ, ಅವರಿಗೆ ಮೀಸಲಾತಿಯನ್ನು ತೆಗಿಬೇಕು ಅಂತಕ್ಕಂಥ ಒತ್ತಾಯನೂ ಸಹ ನಾವು ಮಾಡ್ತೀವಿ. ಯಾಕಂದರೆ ಯಾರು ತಪ್ಪು ಮಾಡಿದ್ರು ತಪ್ಪೇ. ಈಗ ನನಗೆ ಮೀಸಲಾತಿ ಬಂದಿದೆ ಅಂತೇಳಿ ನನ್ನ ಹೆಸರಲ್ಲಿ ಯಾರೋ ಒಬ್ಬ ದುಡ್ಡಿರ್ತಕ್ಕಂಥವನ್ನ ಹರಾಜಲ್ಲಿ ಭಾಗವಹಿಸಿ ಹರಾಜಿನ ಮೀಸಲಾತಿ ಆಗಿರ್ತಕ್ಕಂಥ ಕಬಳಿಕೆ ಮಾಡ್ತಾರಲ್ಲ, ಇದು ಸಹ ತಪ್ಪಾಗಿದೆ. ಈ ಕೂಡಲೇ ನಗರಸಭೆ ಅಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಏನು ಈ ಹರಾಜು ಪ್ರಕ್ರಿಯೆ ಆಗಿದೆ, ಈ ಕೂಡಲೇ ಈ ಹರಾಜು ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು, ಮರು ಹರಾಜನ್ನು ಬಹಿರಂಗ ಮರು ಹರಾಜು ಆಗಬೇಕು ಅಂತೇಳಿ ಒತ್ತಾಯಿಸ್ತಾ ಮಾನ್ಯ ಪೌರಾಡಳಿತ ಸಚಿವರಿಗೆ ಕಮಿಷನರ್ ಅವರ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ವಿ. ಈ ಕೂಡಲೇ ಕ್ರಮ ಕೈಗೊಳ್ಳದೆ ಹೋದರೆ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಬರ್ತಕ್ಕಂಥ ಮಂತ್ರಿಗಳಿಗೆ ಗೆರವು ಮಾಡೋದ್ರ ಮುಖಾಂತರ ಒಂದು ಉಗ್ರ ಪ್ರತಿಭಟನೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಭೀಮ್.